ನೀನೇನು ಹೆದರ್ಕೋಬೇಡ. ಆ ಮಾಯಾ ಮರ್ಡರ್ ಕೇಸ್ ಹಾಕಿದ್ರೆ ಗೆದ್ಬಿಡ್ತಿದ್ಲೇನೋ. ಆ CCTV ಫುಟೇಜ್ ನೋಡಿ ಮ್ಯಾರಿಟಲ್ ರೇಪ್ ಕೇಸ್ ಹಾಕ್ಬಿಟ್ಟಿದ್ದಾಳೆ. ಮ್ಯಾರಿಟಲ್ ರೇಪ್ ಕೇಸ್ ಇನ್ನೂ ಲೀಗಲೈಸ್ ಆಗಿಲ್ಲ. ಕೇಸ್ನ ಟೋಟಲ್ ಆಗಿ ಹಿಂಗೆ ನಮ್ ಕಡೆ ತಿರ್ಗಿಸ್ಬಿಡ್ತೇನೆ. ಎದುರುಗಡೆ ಬರೋನು ಎಷ್ಟೇ ದೊಡ್ಡ ಕಿಲಾಡಿ ಆದ್ರೂ ಈ ಕೇಸ್ನ ಬಿಟ್ಟು ಕೋರ್ಟಿಂದ ಓಡ್ ಹೋಗ್ತಾ ಇರಬೇಕು. ನಾವು ವಾದ ಮಾಡೋದಕ್ಕೆ ಹೆದರ್ಕೊಂತಾನೆ, ಇಲ್ಲ ನಾವಿರೋದಕ್ಕೆ ಹೆದರ್ಕೊಂತಾನೆ. ಎರಡಕ್ಕೂ ಹೆದರ್ಲಿಲ್ಲ ಅಂದ್ರೆ ನನ್ನನ್ನು ನೋಡಿ ಉಸಿರೇ ಬರ್ಲಿಲ್ದಂಗೆ ಓಡೋಗ್ತಾನೆ. ಆ ಮಾಯಾ ಬುದ್ಧಿವಂತೆ ಅನ್ಕೊಂಡಿದ್ದಾಳೆ. ಇನ್ ಪೂರ್ತಿ ಲೈಫಲ್ಲಿ ಅವಳ ಮುಖದಲ್ಲಿ ನಗು ಅನ್ನೋದೇ ಇರೋದಿಲ್ಲ. ಇಲ್ಲಿವರೆಗೂ ನಾನು ಯಾರ್ಯಾರಿಗೋಸ್ಕರನೂ ವಾದಿಸಿದ್ದೀನಿ. ಇವಾಗ ನನ್ನ ಫ್ರೆಂಡ್ನ ಮಗನಿಗೋಸ್ಕರ. ಅವಳ ಹಿಂದೆ ಯಾರೇ ಇದ್ರೂ ಕೂಡ ಈ ಕೇಸು ನಮ್ದೇ. ತುಂಬಾ ದಿನದಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ಅದಕ್ಕೆ ಅವ್ರು ಹೈದರಾಬಾದಿಗೆ ಹೋದಾಗ ಮನೇಲಿ CCTV ಕ್ಯಾಮೆರಾ ಫಿಟ್ ಮಾಡಿಸ್ದೆ ಸರ್. ಮನೆಗೆ ಬರ್ತಿದ್ದ ಹಾಗೆ ಯಾವಾಗಿಂತಾರನೇ ಸೆಕ್ಸಿಗೆ ಫೋರ್ಸ್ ಮಾಡಿದ್ರು ಸರ್. ಇವಾಗ ಬೇಡ, ನಾನು ಪೀರಿಯಡ್ಸ್ ಅಲ್ಲಿದ್ದೀನಿ ಅಂತ ಹೇಳ್ದೆ. ಆದ್ರೂ ಕೇಳ್ತೇನೆ ನನ್ನ ಮೈ ಮೇಲೆ ಬಿದ್ಬಿಟ್ರು ಸರ್. ನಾನು ಬೇಡ ಅಂತಿದ್ದಕ್ಕೆ ಫ್ಲವರ್ ವಾಶ್ ತಗೊಂಡು ತಲೆ ಮೇಲೆ ಹೊಡೆದ್ರು ಸರ್. ಗೋಡೆಗೆ ತಳ್ಳಿ ಕತ್ತೆ ಹೆಸ್ಕಿದ್ರು, ಡೈನಿಂಗ್ ಟೇಬಲ್ ಮೇಲೆ ಬೀಳ್ಸಿದ್ರು. ಯಾವತ್ತಿಂದನೂ ಹೀಗೆ ನಡೀತಾ ಇದೆ. ನಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲೇ ಇದ್ದ ಹ್ಯಾಮರ್ ತಗೊಂಡು ತಲೆ ಮೇಲೆ ಹೊಡೆದೆ ಸರ್. ಮಾತಿಯವರೇ, ಯು ವಿಲ್ ಲೀವ್ ನೌ. ನೋಡಿದ್ರೆ ಇವರ ಹಾನರ್, ಸೆಕ್ಷುವಲ್ ಪೋರ್ಟ್ ಆಗಿರೋ ರಾಜ್ಕುಮಾರ್ ಓದಿಗೆ ಸಂಸ್ಕಾರಕ್ಕೆ ಇರೋ ದೂರನ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಹೆಂಡತಿ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡದೆ ಕೇವಲ ಸೆಕ್ಸ್ಗೋಸ್ಕರ ಅವಳ ಮೇಲೆ ದೌರ್ಜನ್ಯ ಮಾಡೋದು ತುಂಬ ಹೀನವಾಗಿರೋ ಪರಿಸ್ಥಿತಿ. ಅದಕ್ಕೆ ಅದನ್ನ ರೇಪ್, ಅನ್ಯಾಚುರಲ್ ಸೆಕ್ಸ್, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಬ್ಜೆಕ್ಷನ್. ಮುಗೀತಾ ಸರ್? ಇಲ್ಲ ಅಂದ್ರೆ ಈ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನಾದ್ರೂ ಇದೆಯಾ? ಆರ್ಡರ್ ಆರ್ಡರ್ ಆರ್ಡರ್. ವಿಶ್ವ ಅವರು ತುಂಬಾ ದೊಡ್ಡ ಮೊನೋಲಾಗ್ನೆ ಕಲ್ಕೊಂಡ್ ಬಂದಿದ್ದಾರೆ ಯುವರ್ ಆನರ್. ತುಂಬಾ ಚೆನ್ನಾಗಿ ಮಾಡ್ಯುಲೇಷನ್ ಮಾಡಿ ಹೇಳ್ತಿದ್ದಾರೆ. ನಾವು ಕಮಿಂಗ್ ಟು ದ ಪಾಯಿಂಟ್. ಇವತ್ತು ನಮ್ಗೆ ಒಂದು ಒಳ್ಳೆ ಸಿನಿಮಾ ನೋಡೋ ಅವಕಾಶ ಸಿಕ್ತು. ಮಾಯಾ ಟಿವಿಯಲ್ಲಿ ಮಹತಿ ಅವರಿಂದ ನಿರ್ದೇಶಿಸಲ್ಪಟ್ಟ ಅದ್ಭುತವಾದ ಡಬ್ಬಿಂಗ್ ಸಿನಿಮಾ ಶ್ರೀ ಲಕ್ಷ್ಮೀ ಗಣಪತಿ ಫಿಲಮ್ಸ್. ಮೂಕಿ ಭಾಷೆಯಿಂದ ಕನ್ನಡ ಭಾಷೆಗೆ ತುಂಬಾ ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಅವಮ್ಮ ತಬ್ಲ ತೋರಿಸಿದ್ರಂತೆ, ಈ ಒಬ್ಬ ತಾದಿಂತೋ ಮಾಡಿದ್ರಂತೆ. ಅದೇನಂದ್ರೆ ಡಾಕ್ಟರು ಜೋಕ್ ಬರೆದ್ರೆ ಮೆಡಿಕಲ್ ಶಾಪ್ ಅವನ್ ಒಬ್ನೇ ನಕ್ನಂತೆ. ಹಂಗಾಯ್ತು ಈ ವ್ಯವಹಾರ. ಗುಡ್ ಜಾಬ್ ಮಹತಿ ಅವರೇ. ಡಬ್ಬಿಂಗ್ ಅಲ್ಲಿ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಮೈ ಬ್ಲೆಸ್ಸಿಂಗ್ಸ್ ಆರ್ ಆಲ್ವೇಸ್ ವಿತ್ ಯು. ಕಿವಿ ಕೇಳಿಸಿದ್ದು ನಮ್ದೇ ಇರುವಾಗ ಕಣ್ಣಿಗೆ ಕಾಣಿಸಿದಾದ್ರೂ ನಂಬಲೇಬೇಕು ಯುವರ್ ಹಾನರ್. ಆ ವಿಡಿಯೋ ನೋಡಿದ್ರೆ ನಿಮಗೆ ನಿಜ ಗೊತ್ತಾಗುತ್ತೆ ಯುವರ್ ಹಾನರ್. ಹಾಗೆ ಇನ್ನೊಂದು ವಿಷಯ ಯುವರ್ ಹಾನರ್, ವಸಿಷ್ಠ ಅವರಲ್ಲಿ ಒಳ್ಳೆ ಕಾಮಿಡಿಯನ್ ಇದ್ದಾನೆ. ಸೌಂಡ್ ಎಫೆಕ್ಟ್ ಇಲ್ಲದೆ ಕೂಡ ಚೆನ್ನಾಗಿ ನಗಿಸ್ತಾ ಇದ್ದಾರೆ. ಬಾ, ಕಾಮಿಡಿಯನ್ ಆಗಿ ಒಳ್ಳೆ ಫ್ಯೂಚರ್ ಇದೆ ಸರ್ ನಿಮ್ಗೆ. ವಸಿಷ್ಠ, ಆನರ್, ಐ ಆಮ್ ಸಾರಿ ಯುವರ್ ಆನರ್. ಇವಾಗವರೆಗೂ ನಾವು ಕೇಳಿದ್ದೇ ಬೇರೆ, ಅಲ್ಲಿ ನಡೆದಿರೋದೇ ಬೇರೆ. ವಿಡಿಯೋ ಪ್ಲೀಸ್. ಹೈದರಾಬಾದಿಂದ ಬಂದಿರೋ ನನ್ನ ಕ್ಲೈಂಟ್ ರಾಜ್ಕುಮಾರ್ ಎಂದಿನಂತೆ ತನ್ನ ಹೆಂಡತಿ ಜೊತೆ ಸಲಿಗೆಯಿಂದ ಇರೋಕ್ ನೋಡ್ದ. ಪಾಪ ಅಮಾಯಕ ಅವನು. ಇಷ್ಟೆಲ್ಲ ಪ್ಲಾನ್ ಮಾಡಿ CCTV ಕ್ಯಾಮ್ರಾ ಎಲ್ಲಿದೆ ಅನ್ನೋದು ಸಹ ಅವನಿಗೆ ಗೊತ್ತಿಲ್ಲ.
ಪ್ರೀತಿಯಿಂದ ಅವಳ ಹತ್ರ ಬರೋಣ ಅಂತ ನೋಡ್ತಿದ್ದ. ಅವಳು ತಮಾಷೆ ಮಾಡ್ತಿದ್ದಾಳೆ ಅನ್ಕೊಂಡಿದ್ದ. ಆದ್ರೆ ಮಹತಿ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ನಿಮ್ ಇಡೀ ಕುಟುಂಬನ ರೋಡಿಗೆ ತರ್ತೀನಿ ಅನ್ನೋ ಬೆದರಿಕೆನ ಹಾಕಿದ್ಲ ಅವಳು. ಈ ಮಾತನ್ನ ನಮ್ ಕ್ಲೈಂಟ್ ರಾಜ್ಕುಮಾರ್ಗೆ ಕೇಳೋಕಾಗ್ಲಿಲ್ಲ. ಸಿಟ್ನಿಂದ ಫ್ಲವರ್ ವಾಸಿಂದ ಹೊಡಿತಾರೆ. ಅದನ್ನ ಕಂಟ್ರೋಲ್ ಮಾಡ್ತಾ ಏನಕ್ಕೆ ಇವಳು ಈಗ ಆಡ್ತಾ ಇದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಸುತ್ತಿಗೆಯಿಂದ ಬಲವಾಗಿ ತಲೆ ಮೇಲೆ ಹೊಡೆದು ಅವ್ರ ಜಾ ಲೈನ್ ಡ್ಯಾಮೇಜ್ ಆಗೋ ತರ ಫೇಸ್ ಮೇಲೆ ಹೊಡಿತಾರೆ. ಯುವರ್ ಆನರ್, ಇವಾಗ ನನ್ನ ಕ್ಲೈಂಟ್ ರಾಜ್ಕುಮಾರ್ ಮಾತಾಡದೇ ಇರೋ ಪರಿಸ್ಥಿತಿಲಿದ್ದಾರೆ. ಅದಕ್ಕೆ ಅಲ್ಲಿ ನಡೆದಿರೋದನ್ನ ಲಿಖಿತ ಪೂರ್ವಕವಾಗಿ ಅವರೇ ಬರೆದಿದ್ದಾರೆ. ಅದನ್ನ ಕೋರ್ಟ್ ಮುಂದೆ ಮೊದಲೇ ಸಬ್ಮಿಟ್ ಮಾಡಲಾಗಿದೆ. ಅಬ್ಜೆಕ್ಷನ್ ಯುವರ್ ಆನರ್. ಮಹತಿ ಡಬ್ಬಿಂಗ್ ಮಾಡಿದ್ಲು ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಮತ್ತೀಗ ಇವ್ರು ಏನ್ ಮಾಡ್ತಾ ಇದ್ದಾರೆ? ಅಷ್ಟು ಕಾಲ ನಡೆದಿದ್ದಲ್ಲ ಯುವರ್ ಆನರ್. ಅರೆ ಬೇಡ ಅಂತ ಹೇಳಿದ ಮೇಲೂ ಕೂಡ ಬಿಡದೆ ರಾಜ್ಕುಮಾರ್ ಮಹತಿ ಮೇಲೆ ದಾಳಿ ಮಾಡಿದ್ದಾನೆ. ಎದುರುಗಡೆ ಇರೋ ವ್ಯಕ್ತಿ ಬೇಡ ಅಂತ ಹೇಳಿದ್ರು ಕೂಡ ಸೆಕ್ಷುವಲ್ ಡಿಸಾರ್ಡರ್ನ ತಡ್ಕೊಳ್ದೆ ದಾಳಿ ಮಾಡಿದೆ ಅದನ್ನ ರೇಪೇ ಅಂತ ಹೇಳ್ತಾರೆ. ಅದು ಸ್ವಂತ ಹೆಂಡತಿ ಆಗ್ಲಿ ಬೇರೆಯವರಾಗ್ಲಿ ಪ್ರಾಸ್ಟಿಟ್ಯೂಟ್ ಆಗಿದ್ರು ಕೂಡ ಅದನ್ನ ರೇಪೇ ಅಂತಾರೆ. ಇದು ನಿಮ್ಮ ಅಭಿಪ್ರಾಯ ಅಲ್ಲ ರೀ, ಸಿನಿಮಾ ಡೈಲಾಗ್. ಇಷ್ಟು ಮಾಡೋ ಬದಲು ಆ CCTV ಫುಟೇಜ್ನೆಲ್ಲ ಬಿಟ್ಬಿಟ್ಟು ಆ ಪೆನ್ ಡ್ರೈವ್ ಅಲ್ಲಿ ವಕೀಲ್ ಸಾಬ್ ಸಿನಿಮಾನ ಹಾಕಿ ಕೊಡ್ಬೋದಿತ್ತಲ್ಲ, ನಿನ್ ಕೆಲ್ಸ ಆಗ್ತಿತ್ತು. ಹಾಗಾದ್ರೆ ನೋ ಮೀನ್ಸ್ ನೋ ಅನ್ನೋ ಸಿನಿಮಾಗಳಲ್ಲಿ ಹೆಣ್ಮಕ್ಳು ಆಡೋ ಮಾತುಗಳಲ್ಲಿ ಅರ್ಥನೇ ಇರಲ್ಲ ಅಂತ ಹೇಳ್ತಾರೆ. ಏನು ನಂಬೋದು? ರೇಪ್ ಅನ್ನೋ ಪದನ್ನ ಎಷ್ಟು ಅಮಾನುಷವಾಗಿ ಬಳಸ್ತಾರೆ. ರೇಪ್ ಅಂದ್ರೆ ಏನು? ಒಬ್ಬ ಕಲ್ಪ್ರಿಟ್ ಬಂದು ವಿಕ್ಟಿಮ್ ಮೇಲೆ ದಾಳಿ ಮಾಡಿ ಫಿಸಿಕಲ್ ಆಗಿ ಡ್ಯಾಮೇಜ್ ಮಾಡಿ ಮೆಂಟಲಿ ಅಬ್ಯೂಸ್ ಮಾಡ್ಬಿಟ್ಟು ತನ್ನ ಆಸೆಗಳನ್ನು ತಾನು ತೀರಿಸಿಕೊಳ್ಳೋ ಒಂದು ಪ್ರಕ್ರಿಯೆ ಅಲ್ಲ. ಈ ರೇಪ್ ಅನ್ನೋ ಪದಾನ ಒಂದು ಪವಿತ್ರವಾದ ರಿಲೇಶನ್ಶಿಪ್ ಅಲ್ಲಿ ಬಳಸಕ್ಕೆ ಹೇಗಾದ್ರೂ ಮನಸ್ಸು ಬರುತ್ತೆ ಇವರಾನ. ಹೆಂಡತಿಯ ಎಲ್ಲ ಆಸೆಗಳನ್ನು ತೀರ್ಸೋದು ಗಂಡನ ಜವಾಬ್ದಾರಿ. ಹಾಗೆ ಗಂಡನ ಆಸೆನ ಹೆಂಡತಿ ತೀರ್ಸೋದು ಅವಳ ಜವಾಬ್ದಾರಿ. ಸರಿ ಸರ್, ನೀವ್ ಹೇಳಿದ್ದೆ ಕರೆಕ್ಟ್ ಅಂತ ಅನ್ಕೊಳ್ಳೋಣ. ಬೆಳಿಗ್ಗೆನೆ ಎದ್ದು ಕಾಫಿ ಕೊಡೋದು, 3 ಹೊತ್ತು ಊಟ ಹಾಕೋದು, ಮನೆಗೆ ಚೆನ್ನಾಗಿ ನೋಡ್ಕೊಳ್ಳೋದು, ರಾತ್ರಿ ಸುಖ ಬೇರೆ ಕೊಡೋದು, ಇದು ಹೆಂಡತಿ ಕೊಟ್ಟಿರೋ ಜವಾಬ್ದಾರಿ. ಅದಕ್ಕೆ ಈ ಗಂಡ ಸಾಕೋದು, ಸಂಪಾದನೆ ಮಾಡೋದು, ದುಡ್ಡು ಕೊಡೋದು, ಪ್ರೀತಿ ಮಾಡೋದು, ಇವೆಲ್ಲ ಹೆಂಡತಿ ಕೊಡೋ ಸಂಬಳ. ಅಷ್ಟೇ ಅಲ್ವಾ ಸರ್? ಅಷ್ಟೇ ತಾನೆ? ಎಸ್, ಯು ಆರ್ ರೈಟ್. ಓಕೆ, ಅದೇ ರೈಟ್ ಆಗಿದ್ರೆ, ಅದೇ ರೈಟ್ ಅಂತ ಹೇಳಿದ್ರೆ ಅವಳು ಮಾಡೋ ಕೆಲಸನೇ ಅವಳಿಗೆ ವೃತ್ತಿ ಆಗುತ್ತೆ, ಅವಳಿರೋ ಮನೆನೇ ಅವಳಿಗೆ ಆಫೀಸ್ ಆಗುತ್ತೆ. ಅವಳು ಮನೆಯಲ್ಲೇ ಬೇಡ ಬೇಡ ಅಂತ ಹೇಳಿದ್ರು ಮೈ ಮೇಲೆ ಬೀಳೋ ಇಂಥ ನನ್ನ ಮಕ್ಳು ಈ ಮಹಾನ್ ಭಾವನೆ ಆಫೀಸಲ್ಲಿ ಬಾಸ್ ಆಗ್ತಾನೆ. ಮತ್ತೆ ಈ ಸಿಚುವೇಶನ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ಆಫೀಸ್ ಅಂತ ಹೇಳ್ತಾರೆ. ಅದು ಕೂಡ ತಪ್ಪೇ, ಅದು ಕೂಡ ತಪ್ಪೇ. ಸರ್ಗೆ ಮತಿ ಭ್ರಮಣೆ ಆಗಿದೆ ಅನ್ಸುತ್ತೆ. ಅವ್ರು ಏನು ವಾದಿಸ್ತಿದ್ದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಹೇಗಾದ್ರೂ ಮಾಡಿ ನಮ್ ಕ್ಲೈಂಟ್ ರಾಜ್ಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಹಠ ಅವರಲ್ಲಿ ಕಾಣಿಸೋದ್ ಬಿಟ್ರೆ ನನ್ಗೇನು ಲಾಜಿಕ್ ಕಾಣಿಸ್ತಿಲ್ಲ. ಇವರ ಅಬ್ಜೆಕ್ಷನ್. ಕೂತ್ಕೊಳ್ಳಯ್ಯ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ವಸಿಷ್ಠ, ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ದುಡ್ಡು ಸೆಕ್ಸ್ ಪ್ರಪಂಚದಲ್ಲಿರೋ ಎಲ್ಲ ವ್ಯಕ್ತಿಗೂ ಬೇಕು. ಆದ್ರೆ ಅದನ್ನ ಆಸೆ ಪಟ್ಟವ್ರನ್ನ ಮಾತ್ರ ನೀಚರಂತ ನೋಡುತ್ತೆ ಈ ಸಮಾಜ. ಅಂತ ಜನರಲ್ಲಿ ಇವರು ಒಬ್ರು, ನನ್ನ ಕ್ಲೈಂಟ್ ರಾಜ್ಕುಮಾರ್. ಇದರಲ್ಲಿ ಫಸ್ಟ್ ಕಲ್ಪ್ರಿಟ್ ಸೋಷಿಯಲ್ ಮೀಡಿಯಾ. ಇದು ಬಂದಾಗಿಂದನೇ ಶುರುವಾಯ್ತು ಈ ದರಿದ್ರ. ಪೋಸ್ಟ್ ಮಾಡೋ ಪ್ರತಿಯೊಬ್ನು ಲಾಯರೇ, ಕಮೆಂಟ್ ಮಾಡೋ ಪ್ರತಿಯೊಬ್ನು ಜಡ್ಜೆ, ಪ್ರತಿ ಮನೇನು ಕೋರ್ಟೆ. ಫೇಮಸ್ ಆಗ್ಬೇಕು ಅಂದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ. ವಿಡಿಯೋದಲ್ಲಿ ಟಿಕ್ಟಾಕ್ ಅಲ್ಲಿ ನಿಲ್ಸಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಹುಡುಗರನ್ನ ಬಕ್ರಗಳಾಗಿ ಮಾಡ್ಬೇಕು, ಗಂಡಸರನ್ನ ರೇಪಿಸ್ಟ್ಗಳಾಗಿ ಮಾಡೋದು ತುಂಬಾ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಕೋರ್ಟ್ ವರ್ಗೂ ಬರೋ ಕೇಸ್ಗಳೆಲ್ಲ ಒಂದು ಟ್ವೀಟ್ ಅಲ್ಲಿ ಮುಗ್ದೋಗುತ್ತೆ. ಯುವರ್ ಆನರ್, ಇದಕ್ಕೂ ಮುಂಚೆ ಎಷ್ಟು ಸೋ ಕಾಲ್ಡ್ ಮ್ಯಾರಿಟಲ್ ರೇಪ್ ಕೇಸ್ನ ಕೇಳಿದೀವಿ. ಕಡಿಮೆ. ಏನಕ್ಕಂದ್ರೆ ವೈವಾಹಿಕ ಜೀವನಕ್ಕೆ ನಮ್ಮ ಜನರೇಷನ್ ಕೊಡೋ ವ್ಯಾಲ್ಯೂ ಅಷ್ಟಿದೆ. ಅದು ವ್ಯಾಲ್ಯೂ ಅಲ್ಲ ಸರ್, ಭಯ ಅಂತಾರೆ ಅದನ್ನ. ಡ್ಯೂಟಿ ಲಾಯರ್ ವಾದ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ವಾ ನಿಂಗೆ? ಮಿಸ್ಟರ್ ವಸಿಷ್ಠ, ಎಷ್ಟನೇ ಕೇಸ್? ವಸಿಷ್ಠ, ಎಷ್ಟನೇ ಕೇಸು? ವಸಿಷ್ಠ ಅವರೇ, ನಂದು ಎಷ್ಟನೇ ಕೇಸು ಗೊತ್ತಾ? 50ನೇದು. ನೀವು ಕೋರ್ಟ್ ರೂಲ್ಸ್ ನ ಧಿಕ್ಕರಿಸ್ತಾ ಇದ್ದೀರಾ. ಸೀನಿಯರ್ಗೆ ರೆಸ್ಪೆಕ್ಟ್ ಕೊಡು. ಮೊದಲು ಕೂತ್ಕೋ. ಕೂತ್ಕೋ. ವಸಿಷ್ಠ ಅವರೇ, ಐ ಆಮ್ ಸಾರಿ ಯುವರ್ ಆನರ್. ಮದುವೆ ಅನ್ನೋದು 2 ಜೀವಿಗಳ ಮಧ್ಯೆ ಇರೋ ಅಗ್ರಿಮೆಂಟ್. ಈ ಕಾಲದ ಮಕ್ಕಳಿಗೆ ಅದರ ಬೆಲೆ ಗೊತ್ತಾದ್ರೆ ಅದ್ರ ಮಹತ್ವ ತಿಳ್ಕೊಳ್ಳೋ ತಾಳ್ಮೆ ಇಲ್ಲ. 2 ಮಕ್ಕಳ ತಂದೆ ಆಗಿರೋರ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ.
ಯುವರ್ ಆನರ್, ಇದಕ್ಕೂ ಮುಂಚೆ ಈ ಆರೋಪಗಳು ಏನಕ್ಕೆ ಬಂದಿಲ್ಲ? ಏನಕ್ಕಂದ್ರೆ ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದೇ ಪ್ರತಿಯೊಬ್ರು ಸಂಬಂಧಕ್ಕೆ ಕೊಡೋ ಬೆಲೆ. ಇಬ್ರು ಮನುಷ್ಯರು ಒಟ್ಟಾಗಿರ್ಬೇಕಾದ್ರೆ ಭಿನ್ನಾಭಿಪ್ರಾಯ ಬರೋ ಸಹಜ. ಒಬ್ಬರಿಗೊಂದ್ಸರಿ ಬೇಕು ಅನ್ಸುತ್ತೆ, ಇನ್ನೊಬ್ಬರಿಗೆ ಬೇಡ ಅನ್ಸುತ್ತೆ. ಇದೇ ಸಿಚುವೇಶನ್ ರಿವರ್ಸ್ ಮಾಡಿ ನೋಡೋಣ. ಹೆಂಡತಿ ಬೇಕು ಅಂತ ಆಸೆ ಪಟ್ಟಾಗ ಅವಳನ್ನ ನಿರಾಕರಿಸಿದ್ರೆ ಆ ಗಂಡನನ್ನ ನಾವು ಕೋಜ. ಐ ರಿಪೀಟ್ ಯುವರ್ ಆನರ್, ನಾನು ಇದನ್ನ ಸುಳ್ಳು ಹೇಳ್ತಾ ಇಲ್ಲ, ಇದು ನಗ್ನ ಸತ್ಯ. ಕೋಜ ಅಂತ ಹೆಸರು ಹೇಳ್ಬಿಟ್ಟು ಡೈವರ್ಸ್ ತಗೊಳ್ಳೋರು ತುಂಬಾ ನೋಡಿದೀವಿ. ಅದು ಈ ಜನರೇಷನ್ ಮೆಂಟಾಲಿಟಿ. ಇವಾಗ ಹೇಳ್ತಿದ್ದೀನಿ ನಾನು, 40ರಿಂದ 50 ವರ್ಷದ ಮಧ್ಯದಲ್ಲಿರೋರು ಎಲ್ಲರೂ ಈ ಕೇಸ್ಗೆ ಸಾಕ್ಷಿನೇ. ಅವ್ರು ಇಲ್ಲಿಗೆ ಬಂದು ನನಗೂ ಕೂಡ ಹೀಗೆ ವೈವಾಹಿಕ ಅತ್ಯಾಚಾರ ಆಗ್ತಿದೆ ಸರ್ ಅಂತ ನನ್ನ ಮುಂದೆ ಹೇಳಕ್ಕಾಗತ್ತಾ? ಹೇಳಿ. ಇಲ್ಲ. ಇಷ್ಟು ಚಿಕ್ಕ ಸಮಸ್ಯೆನ ಬೆಟ್ಟದ ತರ ತೋರಿಸ್ತಾರೆ ನಮ್ ಜನ. ರಾಜಿಯಾಗಿ ಸಾಲ್ವ್ ಮಾಡ್ಕೊಳ್ಳೋದ್ ಬಿಟ್ಟು ರಾಜ್ಯಾಂಗಕ್ಕೆ ಬಂದು ಒಬ್ಬ ರಿಪೀಟೆಡ್ ಡಾಕ್ಟರ್ನ ಮರ್ಯಾದೆ ತೆಗೆದು ಕೋರ್ಟ್ ಸಮಯನ ಹಾಳು ಮಾಡಿರೋ ಈ ಕೇಸ್ನ ಇಲ್ಲೇ ವಜಾ ಮಾಡ್ಬೇಕು ಅಂತ ಕೋರ್ಟ್ ಮುಂದೆ ಮನಪೂರ್ವಕವಾಗಿ ಕೇಳ್ತಾ ಇದ್ದೀನಿ ಯುವರ್ ಆನರ್. ಕೊನೆಯದಾಗೂ ಒಂದು ಮಾತು ಯುವರ್ ಆನರ್, ತಪ್ಪೆ. ಫ್ಲವರ್ ವಾಸಿಂದ ನಮ್ಮ ಕ್ಲೈಂಟ್ ರಾಜ್ಕುಮಾರ್ ಅವ್ರ ಹೆಂಡತಿಗೆ ಹೊಡೆದಿರೋದು ತಪ್ಪೆ. ಅದು ಕೋರ್ಟ್ ಅವರು ಎಷ್ಟೇ ಫೈನ್ ಹಾಕಿದ್ರು ಅದನ್ನು ಒಪ್ಕೊಳ್ಳೋಕೆ ಸಿದ್ಧವಾಗಿದ್ದೀವಿ. ಐ ರೆಸ್ಟ್ ಮೈ ಕೇಸ್ ಯುವರ್ ಆನರ್. ಮಿಸ್ಟರ್ ವಿಶ್ವ, ನೀವಿನ್ನೇನಾದ್ರೂ ಹೇಳೋದಿದ್ಯಾ? ಯುವರ್ ಆನರ್, ಮೊದಲನೇದಾಗಿ ಎಲ್ಲರ ಮುಂದೆ ನಿಮಗೆ ಇಂಟರಪ್ಟ್ ಮಾಡಿದ್ಕೆ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಮಿಸ್ಟರ್ ವಿಶ್ವ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಏನಾದರೂ ಅರ್ಥ ಆಗಿದೆಯಾ? ಅರ್ಥ ಆಯ್ತು ಸರ್. ಮ್ಯಾರಿಟಲ್ ರೇಪ್, ವೈವಾಹಿಕ ಜೀವನದಲ್ಲಿ ನಡೆಯೋ ಅತ್ಯಾಚಾರದ ಬಗ್ಗೆ ನಮ್ಮವ್ರಿಗೆ ಎಷ್ಟೇ ಹೇಳಿದ್ರು ಏನು ಅರ್ಥ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಸರ್. ಒಂದು ಅಪಾರ್ಟ್ಮೆಂಟ್ ಅಲ್ಲಿ 15 ಫ್ಲಾಟ್ಗಳಿದ್ರೆ ಕನಿಷ್ಠ 4 ಫ್ಲಾಟ್ ಅಲ್ಲಿ ನಡೆಯುವಂತ ಒಂದು ದೊಡ್ಡ ನರ್ಕ ಸರ್ ಇದು. ಈ ಇಡೀ ಪ್ರಪಂಚದಲ್ಲಿ ಪ್ರತಿದಿನ ಒಬ್ಬ ವ್ಯಕ್ತಿ ಮೇಲೆ ಮತ್ತೆ ಮತ್ತೆ ಒಬ್ಬ ವ್ಯಕ್ತಿ ಮಾಡುವಂತ ದರಿದ್ರವಾಗಿರೋ ನರ್ಕ ಸರ್ ಇದು. ಒಬ್ಬ ನಿರಪರಾಧಿಗೂ ಕೂಡ ಅನ್ಯಾಯ ನಡಿಬಾರ್ದು ಅಂತ ನಾವೆಲ್ಲ ಓದ್ಕೊಂಡಿದೀವಿ ಅಲ್ವಾ ಸರ್? ಅದರಲ್ಲಿ ಅಕಾರ್ಡಿಂಗ್ ಟು ಲಾ ಅಂತ ಬರ್ದಿಟ್ಟಿಲ್ಲ ತಾನೆ? ಹೇಗಿದ್ರು ಪ್ರತಿಯೊಂದಕ್ಕೂ ದಾರಿ ಇದೆ ಅಂತ ಸರ್ ಹೇಳಿದ್ರು ತಾನೆ. ಈಗ ಪಬ್ಲಿಸಿಟಿಗೋಸ್ಕರ ಸಂಸಾರನ ಹಾಳು ಮಾಡೋರು ಪೊದೆಗಳಲ್ಲಿ ಇರ್ತಾರೇನೋ ಸರ್. ಈ ನಡೀತಿರೋ ದರಿದ್ರನ ಹೊರಗಡೆ ಹೇಳ್ಕೊಂಡ್ರೆ ನನ್ನ ಮನೆ ಮರ್ಯಾದೆ ಏನಾಗುತ್ತೆ, ನನ್ನ ಮನೆಯವ್ರು ಏನ್ ಅನ್ಕೋತಾರೆ, ನನ್ನ ಸಂಬಂಧಿಕರು ಏನ್ ಅನ್ಕೋತಾರೆ ಅಂತ ಹೇಳ್ಕೊಳಕ್ಕಾಗದೆ ಒಳಗಡೆ ಕುತ್ಕೊಂಡು ಕೊರ್ಗಿ ಸಾಯೋರು ಎಷ್ಟೋ ಜನ ಇದ್ದಾರೆ ಸರ್ ಈ ಪ್ರಪಂಚದಲ್ಲಿ. 1000 ಜನ ಇದ್ದಾರೆ. ಇಷ್ಟು ದೊಡ್ಡ ಸಮಸ್ಯೆನ ಅರ್ಥ ಮಾಡ್ಕೊಳ್ದೇ ಇರುವಂತಹ ಸಮಾಜದಲ್ಲಿ ಬದುಕ್ತಿರೋ ಒಬ್ಬ ವಿಕ್ಟಿಮ್ ಸರ್ ನಾನು. ಈ ತರ ಎಷ್ಟೋ ಜನ ಹೆಣ್ಮಕ್ಳು ಬಂದು ಅವ್ರ ಕತೆ ಹೇಳ್ತಿದ್ರು ಕೇಳಿಸ್ಕೊಂಡು ಏನು ಮಾಡಕ್ಕಾಗದೆ ಇರುವಂತ ಹೆದರ್ಪಕ್ಲ ಸರ್ ನಾನು. ಏನೋ ಕಿತ್ತಾಕಣ ಏನೋ ದಬ್ಬಾಕಣ ಅಂತ 5 ವರ್ಷ ಲಾ ಓದಿರೋ ಲಾಯರ್ ಸರ್ ನಾನು. ಅದಕ್ಕೆ ಈಗ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಎಷ್ಟು ತಿಂಗಳು ಟಾರ್ಚರ್ ಮಾಡಿದನ್ ಗೊತ್ತಾ ಸರ್ ಅವ್ರ ಮಹತಿಗೆ? ಪೂಜೆ ಕೋಣೆಲಿದ್ರು ಕೂಡ ಬಿಟ್ಟಿಲ್ಲ ಸರ್, ಪೀರಿಯಡ್ಸ್ ಇದ್ರು ಕೂಡ ಬಿಟ್ಟಿಲ್ಲ. ಕೈ ಕಟ್ಟಾಕಿ ಅವಳನ್ನ ರೇಪ್ ಮಾಡ್ತಾ ಇದ್ರೆ ಆ ಹುಡುಗಿ ಸ್ವಲ್ಪ ಧೈರ್ಯ ಮಾಡಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿದ್ರೆ ಫ್ಲವರ್ ಬಾಸಿಗೆ ಫೈನ್ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಇವರು. ಎಮೋಷನಲ್ ಆಗಿ ಮಾತಾಡಿ ಕೇಸ್ನ ಡೈವರ್ಟ್ ಮಾಡಿ ಗೆಲ್ಬಹುದು ಅನ್ಕೊಂಡ. ಒಬ್ಬ ಲಾಯರ್ ಮಾತಾಡ್ತಿರ್ಬೇಕಾದ್ರೆ ಇಂಟರಪ್ಟ್ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಕೂತ್ಕೊಳ್ಳಿ. ಕೂತ್ಕೋ. ಏಯ್, ಯಾರ ಅದು? ಆರ್ಡರ್ ಆರ್ಡರ್. ಮಿಸ್ಟರ್ ವಿಶ್ವ, ನೀವು ಕಂಟಿನ್ಯೂ ಮಾಡಿ. ಯುವರ್ ಆನರ್,
ಇವತ್ತು ಕೋರ್ಟ್ ಚರಿತ್ರೆಯಲ್ಲಿ ಯಾವತ್ತೂ ನಡೆದೇ ಇರೋಂಥದ್ದು ನಡೆದಿದೆ ಯುವರ್ ಆನರ್. ಯಾರು ಯಾರನ್ನ ಕೂಡ ಇಂಟರೋಗೇಟ್ ಮಾಡಿಲ್ಲ. ಒಂದು ನಡೆದಿರೋ ಕ್ರೈಮ್ಗೆ ಜಡ್ಜ್ ಸಮೇತ 50 ಜನ ಇಲ್ಲೇ ಸಾಕ್ಷಿಯಾಗಿದ್ದಾರೆ. ಒಬ್ಬ ಲಾಯರ್ ಬೋನ್ ಒಳಗಡೆ ನಿಂತ್ಕೊಂಡು ಮಾತಾಡಿದ್ದಾನೆ. ಇನ್ನು ಎಷ್ಟು ದಿನ ಕೋರ್ಟ್ ಚರಿತ್ರೆಯಲ್ಲಿ ಯಾವತ್ತೂ ಇದು ನಡೆದೇ ಇಲ್ಲ ಅಂತ ಮಾತಾಡ್ತಾನೆ ಇರ್ತೀವಿ ಯುವರ್ ಆನರ್. ನೀವೇ ಒಂದು ಪ್ರೆಸಿಡೆಂಟ್ನ ಸೆಟ್ ಮಾಡಿ, ಎಷ್ಟೋ ಜನ ಕಷ್ಟಪಡ್ತಿರೋರಿಗೆ ಒಂದು ಹೋಪ್ ಕೊಡಿ. ಇದಕ್ಕೆ ಯಾವನ್ ಶಿಕ್ಷೆ ಕೊಡ್ತಾನೆ ಬಿಡು ಅನ್ನೋ ಪ್ರತಿಯೊಬ್ಬನಿಗೂ ಒಂದು ಭಯ ಕೊಡಿ. ಯುವರ್ ಆನರ್, ಕೋರ್ಟಿನ ಗೆಲುವು ಮೆಟ್ಲತ್ಕೊಂಡು ಬಂದಿರೋ ಒಬ್ಬ ಒಳ್ಳೆಯವನಲ್ಲಿ ಇಲ್ಲ ಯುವರ್ ಆನರ್. ಮನೇಲಿ ಕೂತ್ಕೊಂಡಿರೋ ಒಬ್ಬ ಕೆಟ್ಟವನ್ಗೆ ಭಯ ಹುಟ್ಟಿಸೋದ್ರಲ್ಲಿದೆ. ವಸಿಷ್ಠ ಅವರೇ, ನೀವಿದನ್ನ ರೇಪ್ ಜೊತೆ ಕಂಪೇರ್ ಮಾಡಬೇಡಿ ಅಂತ ಹೇಳಿದ್ರಿ. ನನ್ನನ್ನು ಕೇಳಿದ್ರೆ ರೇಪೇ ಬೆಟರು ಸರ್. ಅಟ್ಲೀಸ್ಟ್ ರೇಪ್ ಆದ್ಮೇಲೆ ವಿಕ್ಟಿಮ್ ಬೆಳಿಗ್ಗೆ ಹೋಗಿ ಕಲ್ಪ್ರಿಟ್ ಮೇಲೆ ಕಂಪ್ಲೇಂಟ್ ಆದ್ರೂ ಕೊಡ್ತಾಳೆ ಸರ್. ಆದ್ರೆ ಇಲ್ಲ ಆ ಥರ ಅಲ್ಲ. ಆ ನೆಕ್ಸ್ಟ್ ಡೇ ಅದೇ ವಿಕ್ಟಿಮ್ ಹೋಗಿ ಅದೇ ಕಲ್ಪ್ರಿಟ್ಗೆ ದೋಸೆ ಹಾಕಿ ಕೊಡ್ತಾಳೆ ಸರ್. The judgment will be passed in the next hearing. Thank you, Your Honor. ನೆಕ್ಸ್ಟ್ ಕೇಸ್ ಅವ್ರಿಗೆ ಬರಕ್ಕೆ ಹೇಳಿ. ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ ಸರ್. ನಿಮ್ಮ ಕಲ್ಪನೆನ ಮೀರೋದಕ್ಕೆ ತುಂಬಾ ತಾಳ್ಮೆ ತಗೋಬೇಕಾಯ್ತು. ಈ ಕೇಸಲ್ಲಿ ಗೆಲುವು ಸೋಲು ಪಕ್ಕದಲ್ಲಿಟ್ರೆ ನೀವೊಬ್ಬ ಮನುಷ್ಯನಾಗಿ ಆಗ್ಲೇ ಸೋತ್ ಹೋಗಿದ್ದೀರಾ ಸರ್. ನಿಮ್ಮ ಫ್ರೆಂಡ್ ಮಗನ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ನಿಮ್ಮ ಸ್ವಂತ ವೈಫ್ ಬಗ್ಗೆ ಯೋಚನೆ ಮಾಡಿಲ್ಲ ಸರ್ ನೀವು. ಸರ್, ಇಲ್ಲಿ ಟಾಪಿಕ್ ಹೆಣ್ಣೋ ಗಂಡೋ ಅಲ್ಲ ಸರ್. ಒಬ್ಬ ಮನುಷ್ಯನ ಅಭಿಪ್ರಾಯಕ್ಕೆ ಎದುರುಗಡೆ ಇರೋರು ಕೊಡೋ ಅಂತ ವ್ಯಾಲ್ಯೂ ಸರ್. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾಡಿದ್ದೆ ಸರಿ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಅಹಂಕಾರನ ತೆಗೆದುಹಾಕಿ ಸರ್. ನೀವು ಕೇಳಬೇಕಾಗಿರೋ ಚಪ್ಪಳೆ ಇನ್ನು ತುಂಬಾ ಇದೆ ಸರ್.